ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೆಟ್ಸ್ ವರ್ಲ್ಡ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂತಂದರೆ, ಸೊ ನಮ್ಮದು 3ನೇ ಪೇರ್ ಬರ್ಜೀಸ್ ಇದಾವಲ್ವಾ. ಸೊ ಈ 3ನೇ ಪೇರ್ ಬರ್ಜೀಸಲ್ಲಿ ಆಲ್ರೆಡಿ ಬ್ರೀಡಿಂಗ್ಗೆ ರೆಡಿ ಇದೆ ಅಂತೆಲ್ಲ ವಿಡಿಯೋ ಕೊಟ್ಟಿದ್ದೆ. ಸೊ ಅಪ್ಡೇಟ್ಸ್ ಎಲ್ಲ ಲಾಸ್ಟ್ ಟೈಮೇ ಕೊಟ್ಟಿದ್ದೆ. ಸೊ ಅದೇನೋ ಬ್ರೀಡಿಂಗ್ಗೆ ರೆಡಿ ಇದೆ. ಸೊ ಅದೇ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಈ ಬರ್ಜೀಸ್ಗೆ ಚಿಕ್ಕ ಮಡಿಕೆ ಕೊಟ್ಟಿದ್ದೆ, ಯಾಕಂದರೆ ನಮ್ಮ ಹತ್ರ ದೊಡ್ಡ ಮಡಿಕೆ ಇರಲಿಲ್ಲ ಮತ್ತು ಅವಿನ್ನು ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕು. ಆಗ ಬೇಕಾದ್ರೆ ದೊಡ್ಡ ಮಡಿಕೆ ತಂದು ಕೊಡೋಣ ಅಂತ ಲಾಸ್ಟ್ ಟೈಮೇ ನಾನು ಹೇಳಿದ್ದೆ ನಿಮಗೆ. ಸೊ ಒಂದು ನಿಮಿಷ, ಇಲ್ಲಿ ಯಾವ 2 ಪರೊಳಗೆ ಜಗಳ ಆಡ್ತಾಯಿದ್ದಾವೆ. ಸೊ ಓಕೆ, ಸಾರಿ, ನಮ್ಮ ದುಬಾಸ್ ಕೆಳಗಡೆ ಇತ್ತು, ಅದು ಜಗಳ ಆಡ್ತಾ ಇರುತ್ತೆ. ಸೊ ಓಕೆ, ಲಾಸ್ಟ್ ಟೈಮೇ ಹೇಳಿದ್ದೆ. ಈಗ ಮಡಿಕೆ ಚೇಂಜ್ ಮಾಡೋಣ, ಯಾಕಂದರೆ ಅವೇನೋ ಬ್ರೀಡಿಂಗ್ಗೆ ರೆಡಿ ಇದ್ದಾವೆ. ಆದರೆ ಮಡಿಕೆ ತುಂಬ ಚಿಕ್ಕದು, ಯಾಕಂದರೆ ಅದು ಕಂಫರ್ಟಬಲಾಗಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಬಾಡಿ ಹಿಂಗೆ ಕೂತ್ಕೊಂಡ್ರೂ ಅದರ ಬಾಲ ಅನ್ನೋದ್ರೆ ಹಿಂದಕ್ಕೆ ಆಚೆ ಕಡೆಗೆ ಬಿಡಬೇಕಾಗುತ್ತೆ. ಸೊ ಅದರಿಂದಾಗಿ ಮಡಿಕೆ ಕಂಫರ್ಟಬಲಾಗಿಲ್ಲ ಅವಿಗೆ. ಈ ವಿಡಿಯೋದಲ್ಲಿ ಮಡಿಕೆ ಚೇಂಜ್ ಮಾಡೋಣ ಅದಕ್ಕೆ. ಸೊ ಮಡಿಕೆ ಚೇಂಜ್ ಮಾಡಿ ಬ್ರೀಡಿಂಗ್ಗೆ ನೋಡೋಣ. ಆದಷ್ಟು ಬೇಗ ಬ್ರೀಡ್ ಮಾಡ್ತವೆ, ಪಕ್ಕ ರೆಡಿ ಇದ್ದಾವೆ ಬ್ರೀಡಿಂಗ್ ಮಾಡೋದಕ್ಕೆ. ಸೊ ಓಕೆ, ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮಡಿಕೆ ಎಲ್ಲ ತಗೊಂಬಂದಿದ್ದೀನಿ, ಅದನ್ನು ನೋಡ್ತಾ ಹೋಗೋಣ. ಸೊ ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಸಹ ಆಗಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಜೊತೆಗೆ ನೀವು ಯಾವುದೇ ರೀತಿಯ ಬರ್ಡ್ಸ್ ಅಥವಾ ಪೆಟ್ಸ್ನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಇಲ್ಲ ಇನ್ಸ್ಟಾಗ್ರಾಮ್ ಐಡಿಗೆ ಸೆಂಡ್ ಮಾಡ್ಬೋದು. ನಿಮ್ಮ ಬರ್ಡ್ಸ್ ಅಥವಾ ಪೆಟ್ಸ್ ವೀಡಿಯೋಸ್ನ ಸೆಂಡ್ ಮಾಡಿ ಡೀಟೇಲ್ಸ್ನ ತಿಳಿಸ್ಕೊಟ್ರೆ ನಾನು ಸೇಲ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲಲ್ಲಿ. ಸೊ ಓಕೆ ಗೈಸ್, ತುಂಬ ಲೇಟ್ ಮಾಡೋದೇನು ಬೇಡ, ವಿಡಿಯೋ ಶುರು ಮಾಡೋಣ. ಸೊ ಓಕೆ, ಈಗ ನೋಡ್ಬೋದು ಅದ್ರ ಹತ್ರ ಇರೋದು ನಾರ್ಮಲ್ ಚಿಕ್ಕ ಮಡಿಕೆ ಇರೋದು. ಇದ್ರ ಹತ್ರ ಇವಾಗ ನಾನು ಸ್ವಲ್ಪ ದೊಡ್ಡ ಮಡಿಕೆ ತೊಗೊಂಬಂದಿದ್ದೀನಿ. ಸೊ ನಮ್ದು ಆಲ್ರೆಡಿ 2 ಪೇರ್ ಹತ್ರ ಇದೇ ಥರ ಮಡಿಕೆಗಳಿದ್ದಾವೆ. ಸೊ ಈಗ ಈ ಪೇರ್ಗೂ ತೊಗೊಂಬಂದಿದ್ದೀನಿ. ಸೊ ಇದರಲ್ಲಿ ಸ್ಪೇಸ್ ಜಾಸ್ತಿ ಇರುತ್ತೆ, ಫ್ರೀಯಾಗಿ ಅವು ಓಡಾಡ್ತವೆ. ಆ ಮಡಿಕೆ ಬಂದು ತುಂಬ ಚಿಕ್ಕದು, ಬೇಕಾದ್ರೆ ಅದನ್ನೂ ತೆಗೆದು ತೋರಿಸ್ತೀನಿ. ಎರಡನ್ನೂ ಪಕ್ಕದಲ್ಲಿ ಕಂಪೇರ್ ಮಾಡಬೇಕಾದ್ರೆ ತೋರಿಸ್ತೀನಿ. ಸೊ ಇದಕ್ಕೆ ನಾನು ಫಸ್ಟೇ ಕಂಬಿ ಕಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದನ್ನ ಏನಿದ್ರು ಬೆಂಡ್ ಮಾಡಿಕೊಂಡು ತಗ್ಲಾಕೊಳ್ಳೋದಷ್ಟೇ. ಸೊ ಬಿಚ್ಕೊಳ್ಳೋದಕ್ಕೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಆರಾಮಾಗಿರುತ್ತೆ. ಅವೆರಡು ಅಂತೂ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಅದು ಬಿಚ್ಚಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಆ ಸೈಡಿಂದ ಬಿಚ್ಚಬೇಕು, ಆ ಸೈಡ್ ಸಹ ಮೆಸ್ ಅಡ್ಡ ಇದೆ. ನೋಡಿಕೊಂಡು ಏನೋ ಒಂದು ಬಾಧೆ ಬಿಚ್ಕೊಂಡು ಅದನ್ನ ಬಿಚ್ಕೊಬೇಕು. ಮಡಿಕೆಗಳು ಬಿಚ್ಕೊಂಡು ಮಾಡ್ಕೊಬೋದು. ಇದು ಅದಕ್ಕೆ ಈ ರೀತಿ ಇದನ್ನು ಕಂಬಿ ಕಟ್ಕೊಂಡು ಬೆಂಡ್ ಮಾಡಿಕೊಂಡು ತಗ್ಲಾಕೊಂಬಿಟ್ರೆ ಆರಾಮಾಗುತ್ತೆ. ಸೊ ಇದ್ರ ಹತ್ರ ಆಲ್ರೆಡಿ ಒಂದು ಚಿಕ್ಕ ಮಡಿಕೆ ಇದೆಯಲ್ಲ, ಫಸ್ಟ್ ಆ ಮಡಿಕೆನ ಬಿಚ್ಚಿಬಿಡೋಣ. ಸೊ ಓಕೆ, ಫಸ್ಟ್ ಆ ಮಡಿಕೆನ ಬಿಚ್ಕೊಂಡ್ಬಿಡ್ತೀನಿ. ಸೊ ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ, ಯಾವಾಗಲೇ ಆಗಲಿ ಈ ರೀತಿ ಹಿಡ್ಕೊಳ್ಳೋದಕ್ಕೆ ಹೋಗೋದು, ಈ ರೀತಿ ಕೈ ಅಡ್ಡ ಇಟ್ಕೊಂಬಿಡಿ. ಸೊ ಕಾಣಿಸಲ್ಲ ಅನ್ಕೋತೀನಿ, ಈಗ ಕಾಣಿಸುತ್ತೆ. ಈ ರೀತಿ ಕೈ ಅಡ್ಡ ಇಟ್ಕೊಂಡು ಈ ರೀತಿ ಬಿಡಿಸೋದಕ್ಕೆ ಟ್ರೈ ಮಾಡಿ. ನಾವು ಹೀಗೆ ಇಡೋಕ್ಕೋದ್ರೆ ಸೊ ಈ ಗ್ಯಾಪಲ್ಲಿ ಬರ್ಡ್ಸ್ ಆಚೆ ಕಡೆಗೆ ಬಂದ್ಬಿಡುತ್ತೆ. ಸೊ ಇರುತ್ತೆ, ಈ ರೀತಿ ಮೇಲೆ ಕಡೆ ಕ್ಲೋಸ್ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಬೇಕಾದ್ರೆ ಅದಕ್ಕೆಲ್ಲ ಬಿಚ್ಕೊಳ್ಬೋದು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಯಾವುದೇ ರೀತಿ ಬರ್ಡ್ಸು ಎಸ್ಕೇಪ್ ಸಹ ಆಗೋದಿಲ್ಲ, ಅವು ಗೂಡು ಒಳಗಡೆನೇ ಇರ್ತವೆ. ಸೊ ಇದು ಬಂದು ಚಿಕ್ಕ ಮಡಿಕೆ ನೋಡ್ಬೋದು, ಇದು ಎಷ್ಟು ಚಿಕ್ಕದಾಗಿರುತ್ತೆ. ವೀಡಿಯೋನಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೋದು, ಅಂದರೆ ಫಿಂಚಸ್ಗೆ ಇದು ಪರ್ಫೆಕ್ಟಾಗಿರುತ್ತೆ. ಅದೇ ನಾವು ಬರ್ಜೀಸ್ ಕಡೆಗೆ ಬರೋದಾದ್ರೆ ಸೊ ನೋಡ್ಬೋದು ಇವೆರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಓಕೆ, ನೋಡಿ ಇದ್ರ ಸೈಜ್ ಎಷ್ಟಿದೆ, ಇದ್ರ ಸೈಜ್ ಎಷ್ಟಿದೆ ನಿಮಗೆ ನೋಡೋದಕ್ಕೆ ಕಾಣಿಸ್ಬೋದು. ಆದರೆ ಇದ್ರಿಗೆ 2 ಪಟ್ಟಷ್ಟು ಇದಿದೆ. ಸೊ ನೋಡೋಷ್ಟು ಬೇಕಾದರೆ 2 ಪಟ್ಟಷ್ಟು ದೊಡ್ಡದಾಗಿದೆ ಮಡಿಕೆ ಇದು. ಸೊ ನೋಡ್ಬೋದು ಇದೆಷ್ಟಿದೆ ಅದೆಷ್ಟಿದೆ ಅಂತ ಗೊತ್ತಾಗುತ್ತೆ. ಇದು ಬಂದು ಫಿಂಚಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಇದು ಆಲ್ರೆಡಿ ನಾನು ಫಿಂಚಸ್ಗಂತಲೇ ತಂದಿದ್ದು, ಬರ್ಜೀಸ್ಗೇನಲ್ಲ, ಫಿಂಚಸ್ಗೆ ತಂದಿದ್ದನ್ನೇ. ಮಡಿಕೆಗಳು ದೊಡ್ಡವಿಲ್ಲ ಅಂದ್ಬಿಟ್ಟು ಅದು ಕೊಟ್ಟಿದ್ದು ಅಷ್ಟೇ. ಇದನ್ನ ಫಿಂಚಸ್ ಪೇರ್ಗೆ ಕೊಡೋಣ. ಸೊ ಯಾಕಂದ್ರೆ ನೀವೇನೇನಿದ್ರು ಫಿಂಚಸ್ಗೆ ಪರ್ಫೆಕ್ಟು. ಆಲ್ರೆಡಿ ಈ ಪೇರು ರೆಡಿ ಇದೆ ಫಿಂಚಸ್ಸು, ಅದನ್ನು ಬ್ರೀಡಿಂಗ್ಗೆ ಬಿಡೋಣ. ಸೊ ಈ ಮಡಿಕೆ ಬಂದು ಹೊಸದಾಗಿ ಆ ಬರ್ಡ್ಸ್ಗೆ ಕೊಡೋಣ. ಸೊ ಓಕೆ, ಈಗ ನೋಡ್ಬೋದು ಈ ರೀತಿ ಕಂಬಿ ಕಟ್ಕೊಂಡು ಎತ್ತಿ ತಗ್ಲಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ಮಡಿಕೆನಲ್ಲಿ ಓಲೇನಿಲ್ಲ, ಯಾಕಂದರೆ ಫಿಂಚಸ್ಸು ನೆಕ್ಸ್ಟ್ ಬಿಲ್ಡಿಂಗ್ ಮಾಡ್ಕೊತವೆ, ಅದರಿಂದಾಗಿ ಓಲೇನು ಕೊಟ್ಟಿಲ್ಲ, ಹಾಗೆ ಇದು ಮಾಡ್ಕೊತೇವೆ. ಇದನ್ನ
ತಗ್ಲಾಕನೆ ಸದ್ಯಕ್ಕೆ ತಗ್ಲಾಕಿರ್ತೀನಿ. ಓಕೆ, ಈಗ ಇದ್ರದ್ದು ಕಂಬಿ ಬೆಂಡ್ ಮಾಡ್ಕೊಬೇಕು. ಸೊ ನಮ್ಮದು ನೋಸ್ ಪ್ಲೇಯರ್ ಆಚೆ ಕಡೆ ಎಲ್ಲ ಇದೆ. ಒಂದು ನಿಮಿಷ ಅದನ್ನ ಎತ್ಕೊಂಬಂದ್ಬಿಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಈಗ ನೋಸ್ ಪ್ಲೇಯರ್ ತಗೊಂಬಂದಿದ್ದೀನಿ. ಈಗ ಇದನ್ನು ಬೆಂಡ್ ಮಾಡ್ಕೊಂಬಿಡೋಣ ಕ್ಲೀನಾಗಿ. ಇಟ್ಕೊಂಡು ತಗ್ಲಾಕೊಳ್ಳೋದಕ್ಕೆ ಆರಾಮಾಗಿ ಬೆಂಡ್ ಮಾಡ್ಕೊಬೇಕು. ಓಕೆ ನೋಡಿ, ಈಗ ಆರಾಮಾಗಿ ತಗ್ಲಾಕ್ಕೊಬೋದು. ಇನ್ನು ಬೇಕಾದ್ರೆ ಇದರಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಂಬಿಡೋಣ. ನೋಡಿ ಯಾವೈತೆ. ಈ ರೀತಿ ಚೆನ್ನಾಗಿರ್ತದೆ. ಬರೀ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಒಳಗಡೆ ಯಾವ ರೀತಿ ತಗ್ಲಾಕ್ತೀನಿ ಅಂತ. ಸೊ ಇದೇ ರೀತಿ ಒಳಗಡೆ ತಗ್ಲಾಕೋದು. ಇನ್ನೂ ಬೇಕಾದ್ರೆ ಇದು ಕೆಳಗಡೆಗೆ ಹೋಗುತ್ತೆ. ಸೊ ಇದ್ರೆ ಮಡಿಕೆ ಬೀಳೋದಿಲ್ಲ, ಗ್ರಿಪ್ ಸಹ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಂಡಾಗ್ಬಿಟ್ಟಿದೆ. ಓಕೆ, ಈಗ ಪರ್ಫೆಕ್ಟ್ ಆಗಿದೆ. ಈಗ ಇದನ್ನ ತಿರುಗಿ ತಗ್ಲಾಕ್ಬಿಡೋಣ. ಓಕೆ, ಇದೇನು ತೆಗ್ಲಾಕೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಅದು ನಾನು ಕಡ್ಡಿ ಕೊಟ್ಟಿದ್ದೀನಲ್ವ, ಅದೇ ಅದಕ್ಕೆ ಪರ್ಫೆಕ್ಟ್ ಆಗಿದೆ. ಸೊ ಆದರೂ ಸುಮ್ಮನೆ ಕಬ್ಬಿನ ಅದ್ರಿಗೆ ಒಂದು ಸುತ್ತ ಹಾಕಿಟ್ಟಿರೋಣ. ಸೊ ನೋಡ್ಬೋದು ಹಂಗೆ. ಓಕೆ, ಬರ್ಡ್ ಬಂದ್ಬಿಡ್ತು ಆಚೆ ಕಡೆಗೆ. ಒಂದು ನಿಮಿಷ, ನಾನು ಫಸ್ಟೇ ಹೇಳಿದೆ ಅಲ್ವಾ. ಸೊ ಆ ರೀತಿ ಕೈ ಅಡ್ಡ ಇಟ್ಕೊಂಡಿನಾಗ ಬರ್ಡ್ಸ್ ಆಚೆ ಕಡೆಗೆ ಬಂದ್ಬಿಡ್ತವೆ ಅಂತ. ಸೊ ಓಕೆ, ಒಂದು ಬರ್ಡ್ ಆಚೆ ಕಡೆಗೆ ಬಂದ್ಬಿಟ್ಟಿದೆ. ಓಕೆ ನೋಡಿ, ಅದಕ್ಕೆ ಹೇಳೋದು, ನಾವು ಹುಷಾರಾಗಿ ಕೈ ಅಡ್ಡ ಇಟ್ಕೊಂಡು ಹ್ಯಾಂಡಲ್ ಮಾಡಿದರೆ ಬರ್ಡ್ಸ್ ಆಚೆ ಕಡೆಗೆ ಬರೋದಿಲ್ಲ. ನಾನು ಆ ಕಡೆ ನೋಡ್ಕೊಂಡು ಇದು ಮಾಡಿಬಿಟ್ಟೆ. ಸೊ ಅದರಿಂದಾಗಿ ಆಚೆ ಕಡೆಗೆ ಬಂತು. ಸೊ ಈ ರೀತಿಯೇ ಬರ್ಡ್ಸ್ ಎಲ್ಲ ತಪ್ಪಿಸ್ಕೊಂಬಿಡೋದು ಜಾಸ್ತಿ. ಸೊ ಈಗ ಓಕೆ ಅಷ್ಟೇ, ತುಂಬ ಅದನ್ನೇನು ಜಾಸ್ತಿ ಭಯ ಇಡ್ಸೋದೇನಿಲ್ಲ. ಸೊ ನೋಡಿ, ಈ ರೀತಿ ಕ್ಲೀನಾಗಿ ಜೋಡಿ ಆಗಿದ್ರೆ ಸಿಂಪಲಾಗಿ ಅವೇ ಹೋಗ್ತವೆ. ಓಕೆ, ಇವಾಗ ನೋಡ್ಬೋದು ಈ ಮಡಿಕೆ ಆಲ್ರೆಡಿ ಟೈಟ್ ಆಗಿದೆ. ಇದರಲ್ಲೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ನಮ್ಮ ಸೇಫ್ಟಿ ನಾವು ಇರಲೇಬೇಕು. ಇದನ್ನೆಲ್ಲ ಕಟ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಒಂದು ನಿಮಿಷ.
ಇದಕ್ಕೆ ಚಿಕ್ಕದಾಗಿದ್ದರೆ ಸಾಕು ಕಂಬಿ ತಗ್ಲಾಕೋದಕ್ಕೆ. ಈಗ ಆರಾಮಾಗಿ ತಗ್ಲಾಕ್ಬೋದು. ಇಷ್ಟೇ ಎಷ್ಟು ಸಾಕಿದಕ್ಕೆ ಕ್ಲೀನಾಗಿ ತಗ್ಲಾಕೋಣ. ಓಕೆ, ಈಗ ಟೈಟಾಗಿ ಕೂತ್ಕೊಂಡಿದೆ ಮಡಿಕೆ, ಆರಾಮಾಗಿ ಇರ್ತವೆ. ಸೊ ಓಕೆ, ಅಂದರೆ ನಾವು ಕಂಬಿ ಕೊಟ್ಟಿರೋದೇನು ಅವಶ್ಯಕತೆನೇ ಇಲ್ಲ, ಅದಕ್ಕೆ ಹಂಗೆ ಟೈಟಾಗಿ ಹಿಡ್ಕೊಂಡಿದೆ. ಅಕಸ್ಮಾತ್ ಆ ಕಡ್ಡಿ ಮಿಸ್ ಆದ್ರೇನು ಆ ಕಂಬಿ ನಾವು ಕೊಟ್ಟಿದ್ದೀರಲ್ವಾ, ಆ ಕಡ್ಡಿ ಮಿಸ್ ಆದರೆ ಕಂಬಿ ಹಿಡ್ಕೊಂಡ್ಬಿಡುತ್ತೆ. ಸೊ ಅದರಿಂದಾಗಿ ಸೇಫ್ಟಿ ತುಂಬ ಚೆನ್ನಾಗಿ ಇದೆ. ಸೊ ಇವಾಗೆಲ್ಲ ಕಂಬಿ ಮೇಲೇ ಇವೆಲ್ಲ ಡಿಪೆಂಡ್ ಆಗಿರೋದು. ಇವಾಗ ಯಾವುದೇ ರೀತಿ ಸಪೋರ್ಟ್ ಅನ್ನೋದೇನಿಲ್ಲ. ಸೊ ನೋಡ್ಬೋದು, ನಾವು ಸೆಂಟ್ರಲ್ ಕೊಟ್ಟಿರೋ ಕಡ್ಡಿಗೆ ಆ ಮಡಿಕೆಗೆ ಒಂದೊಂದು ಇಂಚಿನಾದರೂ ಗ್ಯಾಪ್ ಇದೆ. ಸೊ ಅವೆಲ್ಲ ಕಂಪ್ಲೀಟಾಗಿ ಕಂಬಿ ಮೇಲೆ ಡಿಪೆಂಡ್ ಆಗಿರೋದು. ಇದು ಬಂದು ಕ್ಲೀನಾಗಿ ಟೈಟಾಗಿ ಹಿಡ್ಕೊಂಡಿದೆ. ಸೊ ಆರಾಮಾಗಿ ಬ್ರೀಡ್ ಮಾಡ್ಕೊಬೋದು. ಸೊ ಓಕೆ, ನೀವು ಆದಷ್ಟು ಕಂಬಿ ಚೆನ್ನಾಗಿ ಕೊಟ್ಟರೆ ಇದಾಗುತ್ತೆ. ಸೊ ಈ ರೀತಿ ಒಂದೇ ಸತಿ ಕಟ್ಬಿಟ್ರೆ ಮತ್ತೆ ಬಿಚ್ಕೊಳ್ಳೋದಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ರೀತಿ ಕಂಬಿ ಕುಕ್ ಥರ ಮಾಡಿಕೊಂಡು ತೆಗ್ಲಾಕ್ಕೊಂಬಿಟ್ರೆ ಆರಾಮಾಗುತ್ತೆ. ಇವು ಏನು ಬೀಳೋದಿಲ್ಲ ಮಡಿಕೆಗಳು, ಗಟ್ಟಿಯಾಗಿ ಇರ್ತವೆ. ಸೊ ಎರಡು ಕೆಳಗಡೆ ಇಳಿದ್ಬಿಟ್ಟಿದ್ದಾವೆ. ಸೊ ಮೇಲೆಗಡೆಗೆ ಹೋದರೆ ಮಡಿಕೆ ಒಳಗಡೆಗೆ ಹೋಗಿ ಕೂತ್ಕೊತವೆ. ಯಾಕಂದರೆ ಫ್ರೀಯಾಗಿದ್ದರೆ ಚೆನ್ನಾಗಿ ಬ್ರೀಡಿಂಗ್ ಸಹ ಆಗುತ್ತೆ, ಮತ್ತು ಮರಿಗಳು ಸಾಯೋದಿಲ್ಲ. ಎಷ್ಟು ಫ್ರೀಯಾಗಿದ್ದರೆ ಅಷ್ಟು ಒಳ್ಳೆಯದು. ಸೊ ಇದಕ್ಕಿಂತ ದೊಡ್ಡ ಮಡಿಕೆ ಕೊಡ್ಬೋದು, ಮತ್ತು ಗೂಡು ಚಿಕ್ಕದಾಗ್ಬಿಡುತ್ತೆ. ಯಾಕಂದರೆ ಮಡಿಕೆನೇ ಜಾಸ್ತಿ ದೊಡ್ಡದಾಗಿದೆ, ಅವುಗಳಿಗೆ ಫ್ರೀ ಇರೋದಿಲ್ಲ. ಅದರಿಂದಾಗಿ ಮಡಿಕೆ ಮೀಡಿಯಮ್ ಸೈಜಲ್ಲಿ ತಂದು ಕೊಟ್ಟಿದ್ದೀವಿ ನಾವು. ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಾದ್ರೂ ಕೊಡ್ಬೋದು. ಆಲ್ಮೋಸ್ಟ್ ಇಷ್ಟು ಸೈಜ್ ಸಾಕು. ಯಾಕಂದ್ರೆ ನಮ್ದು ಆಲ್ರೆಡಿ ಇವೆಲ್ಲ ಬ್ರೀಡ್ ಮಾಡ್ತಾ ಇದ್ದಾವಲ್ವ, ಆ ಸೈಜಲ್ಲಿ ಆರಾಮಾಗಿ 5 ಮರಿವರೆಗೂ ಆರಾಮಾಗಿ ಸಾಕೊಡುತ್ತೆ. 5 ಇಂದ 7 ಮರಿ ಆರಾಮಾಗಿ ಕಾಪಾಡ್ಕೊಬೋದು ಆ ಮಡಿಕೆನಲ್ಲಿ. ಸೊ ಅದರಿಂದಾಗಿ ಆ ಮಡಿಕೆನ ಕೊಟ್ಟಿದ್ದೀನಿ. ಸೊ ಮೇಲೆಗಡೆ ಹೋದರೆ ಗೊತ್ತಾಗುತ್ತೆ ಮಡಿಕೆ ಒಳಗಡೆ ಹೋಗ್ತಾವೋ ಇಲ್ಲ ಅಂತ. ಸೊ ಓಕೆ, ಅವೆರಡು ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಎರಡು ಮೇಲೆಗಡೆಗೆ ಹೋದ್ವು. ಸೊ ನೋಡ್ಬೋದು ಅವೆರಡು ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಎಲ್ಲದ್ರದ್ದು ಮೇವುಗಳು ಖಾಲಿ ಆಗೋಗಿದೆ. ಸೊ ಅದರಿಂದಾಗಿ ಅವೆಲ್ಲ ಆ ರೀತಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಮೇವು ಇವಾಗ ಕೊಡಬೇಕು. ವೀಡಿಯೋ ಶೂಟ್ ಮಾಡ್ಕೊಂಬಿಟ್ಟೆ, ಮತ್ತು ಮಾಡಿದ್ದು ಇನ್ನೂ ಒಂದು ವೀಡಿಯೋ ಮಾಡಬೇಕು. ಫೀಡರ್ಸ್ದು ಒಂದು ವೀಡಿಯೋ ಮಾಡಬೇಕು. ಹಂಗೆ ಫೀಡರ್ಸ್ ಎಲ್ಲ ಚೇಂಜ್ ಮಾಡ್ತೀನಿ. ಫೀಡರ್ಸ್ದು ಹಂಗೆ ವೀಡಿಯೋ ಮಾಡಿಕೊಂಡು ಎಲ್ರಿಗೂ ಫುಡ್ಡು ಮತ್ತು ವಾಟರು ಕೊಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ. ಸೊ ಆ ವಿಡಿಯೋನ ಶೂಟ್ ಮಾಡಿಕೊಂಡು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಸೊ ಓಕೆ ಗೈಸ್, ನೀವೆಲ್ಲ ನೋಡಿದ್ರಲ್ಲ ಈಗ ಯಾವ ರೀತಿ ಮಡಿಕೆ ಕೊಡಬೇಕು. ಅಂದರೆ ಈಗ ಇವೆಲ್ಲ ಮಡಿಕೆಗೆ ಹೋಲ್ ಮಾಡಿರೋಂಥ ಮಡಿಕೆಗಳು ಆರಾಮಾಗಿ ಸಿಗ್ತವೆ. ನೀವು ಅಂಗಡಿಗಳಲ್ಲಿ ತೊಗೊಂಬರ್ಬೋದು. ಅವಾಗಂತಲೇ ಹೋಲ್ ಮಾಡಿರೋ ಮಡಿಕೆಗಳು ಸಿಗ್ತವೆ, ಅವನ್ನ ತೊಗೊಂಬರ್ಬೋದು. ಇಲ್ಲ ನಾವು ದೊಡ್ಡ ಮಡಿಕೆ ಅಂತ ತಗೊಂಡು ಹೋಲ್ ನಾವೇ ಮಾಡ್ಕೊತಿರೋಂಥ ಸಹ ಮಾಡ್ಕೊಬೋದು. ಸೊ ಏನು ಜಾಸ್ತಿ ಕಾಸ್ಟ್ಲಿ ಏನಿಲ್ಲ. ಫಸ್ಟ್ ಟೈಮ್ ನಾನು ತಗೊಂಬಂದಾಗ ಇವೆರಡು ಮಡಿಕೆ ಬಂದು 70 ರೂಪಾಯಿ ಇತ್ತು, ಅಂದರೆ 70 ರುಪೀಸು. ಇವಾಗ ಇದು ಬಂದು 60 ರೂಪಾಯಿ. ಸೊ ಕಡಿಮೆ ಆಗ್ತಾ ಇರ್ತದೆ, ಕೆಲವೊಂದು ಟೈಮ್ ಜಾಸ್ತಿನೂ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಹೇಳೋದಕ್ಕಾಗೋದಿಲ್ಲ. ಅಷ್ಟೇ ನಾವು ಖರ್ಚು ಮಾಡಿಬಿಟ್ಟು ಕೊಟ್ಟರೆ ಚೆನ್ನಾಗೇ ಇರುತ್ತೆ. ಮಡಿಕೆನಲ್ಲಿ ಒಳ್ಳೆ ರಿಸಲ್ಟು ಸಿಗುತ್ತೆ. ನೀವೆಲ್ಲ ನಂದು ಆಲ್ರೆಡಿ ನೋಡಿದ್ದೀರಾ. ನಮ್ಮ ಫಸ್ಟ್ ಪೇರು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೆಕೆಂಡ್ ಪೇರು ಮೊಟ್ಟೆಗಳಿಟ್ಟಿತ್ತು, ಎಲ್ಲ ಅನ್ಫರ್ಟೈಲ್ ಆಯಿತು. ಅಂದರೂ ಇವಾಗ ಅದ್ರದ್ದು 2 ಮರಿ ಇದೆ. ಸೊ ಅದೆಲ್ಲ ನಿಮಗೆ ಗೊತ್ತಿರೋದೆ. ಸೊ ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ಆ ಮರಿಗಳು ಹೆಂಗೆ ಬಂತು ಎಲ್ಲ. ಸೊ ಈಗ 3ನೇ ಪೇರ್ಗೂ ಸಹ ಮಡಿಕೆ ಕೊಟ್ಟಿದ್ದೀನಿ. ಸೊ ಯಾವ ರೀತಿ ರಿಸಲ್ಟ್ಸ್ ಬರುತ್ತೋ ವೆಯ್ಟ್ ಮಾಡಿ ನೋಡೋಣ. ಸೊ ಓಕೆ ಗೈಸ್, ಇವತ್ತು ವಿಡಿಯೋ ಬಂದು ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಬಿಡಿ. ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಸಹ ಆಗಿ. ಹಾಗೂ ಯಾರಾದರೂ ನಿಮ್ಮ ಪೆಟ್ಸ್ ಅಥವಾ ಬರ್ಡ್ಸ್ನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಐಡಿಗೆ ನಿಮ್ಮದು ವೀಡಿಯೋಸ್ನ
ಕಳಿಸ್ಕೊಡಿ ಮತ್ತು ಡೀಟೇಲ್ಸ್ನ ತಿಳಿಸ್ಕೊಟ್ರೆ 100% ಸೇಲ್ಸ್ ವೀಡಿಯೋ ಮಾಡಿಕೊಡ್ತೀರಿ. ನಮ್ಮ ಚಾನಲ್ ಕಡೆಯಿಂದ ಚಿಕ್ಕದ ಸಹಾಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗಿರಲಿ. ಬರೀ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ಶೇರ್ ಮಾಡ್ತಾ ಲೈಕ್ ಮಾಡ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದರೆ ಅಷ್ಟೇ ಸಾಕು. ನಿಮಗೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ ಕೊಡ್ತೀನಿ. ನಮ್ಮ ಫಸ್ಟ್ ಪೇರ್ ಬಜ್ಜಿಸ್ತು ಅಪ್ಡೇಟ್ ಇನ್ನೂ ಕೊಡಲೇ ಇಲ್ಲ, ತುಂಬ ದಿವಸ ಆಗೋಯ್ತು. ಸೊ ಅದ್ರದ್ದು ವೀಡಿಯೋ ಮಾಡ್ಕೊಂಬಿಡೋಣ. ಅಪ್ಡೇಟು ತಿಳಿಸ್ಕೊಡ್ತೀನಿ. ಎಷ್ಟು ಮರಿಗಳಿದ್ದಾವೆ, ಎಷ್ಟು ಮೊಟ್ಟೆ ಇಟ್ಟಿತ್ತು, ಅದರಲ್ಲಿ ಎಷ್ಟು ಮರಿಗಳಾಯ್ತು, ಎಷ್ಟು ಮರಿಗಳಿದ್ದಾವೆ, ಪ್ರತಿಯೊಂದು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಬೇರೆ ಏನಾದರೂ ಹೇಳ್ಬೇಕಾ? ಸೊ ಕಮೆಂಟ್ಸ್ ಮಾಡಿ ಇವು ಯಾವಾಗ ಮೊಟ್ಟೆ ಇರ್ಬೋದು ಅಂತ. ಸೊ ಯಾಕಂದರೆ ಬರ್ನಿಂಗ್ ಎಲ್ಲ ಚೆನ್ನಾಗಿದೆ, ಯಾವಾಗ ಮೊಟ್ಟೆ ಇರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ರಿಗೂ.